ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆಯೇ ಇವತ್ತು ನೀಟ್ ರಿಸಲ್ಟ್ ಕುರಿತಾಗಿ ಸುಪ್ರೀಂ ಕೋರ್ಟಲ್ಲಿ ಒಂದು ಹಿಯರಿಂಗ್ ಕೂಡ ಇತ್ತು. ಇವಾಗ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಡೌಟ್ ಇರುತ್ತೆ, ಹಿಯರಿಂಗ್ ಏನಾಯಿತು, ಏನಾದರೂ ಫೈನಲ್ ಜಜ್ಮೆಂಟ್ ಏನಾದರೂ ಬಂತಾ, ಕೌನ್ಸಿಲಿಂಗ್ ಏನಾದರೂ ಸ್ಟಾರ್ಟ್ ಆಗುತ್ತಾ ಅಂತ. ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನೀಡ್ತೀನಿ. ಕೌನ್ಸಿಲಿಂಗ್ ಏನಾದರೂ ಸ್ಟಾರ್ಟ್ ಆಗುತ್ತಾ, ಏನಾದರೂ ಫೈನಲ್ ಡಿಸಿಷನ್ ಬಂದಿದೆಯಾ, ಬಂದಿಲ್ವಾ, ಎಲ್ಲನೂ ಕೂಡ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಟ್ಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇದೇ ರೀತಿ ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಎಲ್ಲ ಥರದ ನೀಟ್ ಅಪ್ಡೇಟ್ಸ್ನ ಪಡ್ಕೊಳ್ಳಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನಿಮಗೆ ನೀಟ್ ಹಿಯರಿಂಗು ಇವತ್ತು ಜುಲೈ 11ನೇ ತಾರೀಕು ಗುರುವಾರ ಸುಪ್ರೀಂ ಕೋರ್ಟಲ್ಲಿ ನಡೆದಿದೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಫೈನಲ್ ಜಡ್ಜ್ಮೆಂಟ್ ಏನಾದರೂ ಬಂದಿದೆಯಾ, ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತಾ, ಇವೆರಡೇ ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿರೋದು. ಇವಾಗ NTA ಅವರು ಮತ್ತು CBIಗೆ ಏನೊಂದು ರಿಪೋರ್ಟ್ನ ಸಬ್ಮಿಟ್ ಮಾಡೋಕ್ಕೆ ಹೇಳಿತಲ್ಲ ಸುಪ್ರೀಂ ಕೋರ್ಟು, ಎರಡನ್ನೂ ಕೂಡ ಡಾಟಾನ ಸಬ್ಮಿಟ್ ಮಾಡಿದರೆ ಅಲ್ಲಿ ಹೈಕೋರ್ಟಲ್ಲಿ ಜಡ್ಜ್ಗಳು ಏನಿದಾರಲ್ಲ ಆ ಒಂದು ಡಾಟಾನ ಕಂಪ್ಲೀಟಾಗಿ ವೆರಿಫೈ ಮಾಡಿದರೆ, ಡಾಟಾನು ಕೂಡ ಚೆಕ್ ಮಾಡಿದರೆ. ಆದರೆ ಅದೆಲ್ಲನೂ ಕೂಡ ವೆರಿಫೈ ಮಾಡಾದ್ಮೇಲೆ ಡೀಟೇಲ್ಸ್ನ ಮತ್ತು ಲಾಯರ್ಸ್ಗಳು ಏನು ವಾದಗಳನ್ನ ಮಾಡ್ತಾರೆ ಎಲ್ಲನೂ ಕೂಡ ಕೇಳಾದ್ಮೇಲೆ ಅಲ್ಲಿ ಜಡ್ಜ್ಗಳಿಗೆ ಇವತ್ತು ಕೂಡ ಫೈನಲ್ ಜಡ್ಜ್ಮೆಂಟ್ನ ಕೊಡಬೇಕು ಅಂತ ಅನಿಸಿಲ್ಲ. ಮತ್ತು ಇನ್ನೂ ಸಾಕಷ್ಟು ಪ್ರೂಫ್ಗಳು ಬೇಕು ಮತ್ತು ಸಾಕಷ್ಟು ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಅಂದ್ಬಿಟ್ಟು ಇವಾಗ ಏನು ಮಾಡಿದ್ದಾರೆ ಅಂದರೆ ಹಿಯರಿಂಗ್ನ ಬಂದ್ಬಿಟ್ಟು ಪೋಸ್ಟ್ಪೋನ್ ಮಾಡಿದ್ದಾರೆ. ಇವತ್ತು ಯಾವುದೇ ಥರದ ನಿಮಗೆ ಫೈನಲ್ ಡಿಸಿಷನ್ ಬಂದಿಲ್ಲ. ಮತ್ತು ನಿಮಗೆ ನೆಕ್ಸ್ಟ್ ಹಿಯರಿಂಗ್ ಬಂದ್ಬಿಟ್ಟು ಜುಲೈ 18ನೇ ತಾರೀಕಿದೆ, ಅಂದರೆ ನೆಕ್ಸ್ಟ್ ಗುರುವಾರ. ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕು. ಮತ್ತು ಪೇಯ್ಡ್ ಮೆಂಬರ್ಶಿಪ್ ಬೇಕು ಅಂದರೆ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.